ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಸಮೀಪವಿರುವ ಕೇತೇನಹಳ್ಳಿ ವಾಟರ್ ಫಾಲ್ಸ್ ಬಳಿ ಬೆಂಗಳೂರಿನ ಟೆಕ್ಕಿ ಅರ್ಪಿತಾ ಎಂಬಾಕೆ ಕಾಲು ಜಾರಿ ಬಿದ್ದು ಕಾಲು ಮುರಿದುಕೊಂಡ ಘಟನೆ ಜರುಗಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಸುಮಾರು 12 ಕಿಲೋಮೀಟರ್ ದೂರವಿರುವ ಕೇತೇನಹಳ್ಳಿ ವಾಟರ್ ಫಾಲ್ಸ್ಗೆ ಟ್ರೆಕ್ಕಿಂಗ್ ಎಂದು ತನ್ನ ಗೆಳತಿಯರೊಂದಿಗೆ ಬಂದಿದ್ದ ಅರ್ಪಿತಾ ಎಂಬ ಸಾಫ್ಟ್ವೇರ್ ಉದ್ಯೋಗಿ ಶುಕ್ರವಾರ ಟ್ರೆಕ್ಕಿಂಗ್ ಮುಗಿಸಿಕೊಂಡು ವಾಪಸ್ ಬರುವಾಗ ಕಡಿದಾದ ರಸ್ತೆಯಲ್ಲಿ ಕಾಲು ಜಾರಿ ಬಿದ್ದ ಪರಿಣಾಮ ಕಾಲಿನ ಮೂಳೆ ಮುರಿದಿದೆ. ತಕ್ಷಣ ಆಕೆಯ ಜೊತೆಗಿದ್ದವರು ಸಹಾಯಕ್ಕಾಗಿ ಆಂಬ್ಯುಲೆನ್ಸ್ಗಾಗಿ ಮೊಬೈಲ್ ಫೋನಿನ ಮೂಲಕ ಹುಡುಕಾಟ ನಡೆಸಿದ್ದಾರೆ. ಜೊತೆಗೆ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಂಜುಂಡಯ್ಯ ವಿಷಯ ತಿಳಿದ ತಕ್ಷಣ ಅಮ್ಮ ಆಂಬ್ಯುಲೆನ್ಸ್ಗೆ ವಿಷಯ ಮುಟ್ಟಿಸಿ ತಮ್ಮ ವ್ಯಾಪ್ತಿಗೆ ಬರದಿದ್ದರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ. ಗಾಯಾಳು ನೆರವಿಗೆ ಬಂದ ಅಮ್ಮ ಆಂಬ್ಯುಲೆನ್ಸ್ ವಾಹನ ಘಟನೆಯ ಸ್ಥಳಕ್ಕೆ ಧಾವಿಸಲಾಗದೆ 3 ಕಿಲೋಮೀಟರ್ ದೂರದಲ್ಲಿಯೇ ನಿಲ್ಲಬೇಕಾಯಿತು. ಇದರಿಂದಾಗಿ ಅಮ್ಮ ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಗಾಯಾಳುವಿದ್ದ ಸ್ಥಳಕ್ಕೆ ಸ್ಟ್ರೆಚರ್ ತೆಗೆದುಕೊಂಡು ನಡೆದುಕೊಂಡು ಹೋಗಿ ಗಾಯಾಳು ಟೆಕ್ಕಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಸ್ಥಳೀಯರ ಸಹಾಯದಿಂದ ಗಾಯಾಳು ಟೆಕ್ಕಿ ಅರ್ಪಿತಾ ಅವರನ್ನು ಸ್ಟ್ರೆಚರ್ನಲ್ಲಿ ಭುಜದ ಮೇಲೆ ಸುಮಾರು 3 ಕಿಲೋಮೀಟರ್ ಹೊತ್ತುಕೊಂಡು ಆಂಬ್ಯುಲೆನ್ಸ್ ವಾಹನವಿದ್ದ ಸ್ಥಳಕ್ಕೆ ತಲುಪಿದ್ದಾರೆ. ನಂತರ ಗಾಯಾಳನ್ನು ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಲಾಗಿದೆ. ಇತ್ತೀಚೆಗೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೇತೇನಹಳ್ಳಿ ವಾಟರ್ ಫಾಲ್ಸ್ ಮೈ ತುಂಬಿಕೊಂಡು ಧುಮುಕುತ್ತಿದೆ. ಇದರಿಂದಾಗಿ ಪ್ರವಾಸಿ ತಾಣವಾಗಿ ಬದಲಾಗಿರುವ ಕೇತೇನಹಳ್ಳಿ ವಾಟರ್ ಫಾಲ್ಸ್ಗೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ವಾರದ ವೀಕೆಂಡ್ನಲ್ಲಿ ಪ್ರವಾಸಿಗರು ಟ್ರೆಕ್ಕಿಂಗ್ ಎಂದು ಬರುತ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮೂಲ ಸೌಲಭ್ಯವಿಲ್ಲದೆ ಇರುವುದು ಮತ್ತು ವಾಟರ್ ಫಾಲ್ಸ್ಗೆ ತಲುಪಲು ಸರಿಯಾದ ರಸ್ತೆ ಇಲ್ಲದೆ ಇರುವುದು ಇಂತಹ ಘಟನೆಗಳು ಜರುಗಲು ಕಾರಣವಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರನಾಗ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ.